ಆ್ಯಂಡ್ ಉಪ್ಪಿ ಸರ್ ಶಿವಣ್ಣ ನೀವಿಬ್ಬರು ಸಹ ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೀರಾ, ನಿಮ್ಮಿಬ್ಬರು ಜುಗಲ್ಬಂದಿ ತುಂಬ ಚೆನ್ನಾಗಿದೆ. ಬಟ್ ರಾಜ್ ಬಿ ಶೆಟ್ಟಿ ಅವರಿಗೆ ನಿಮ್ಮಿಬ್ಬರು ಮಧ್ಯದಲ್ಲಿ ಹೊಸೊಬ್ಬರು, ಅವರ ಜೊತೆ ನೀವು ಮಾಡಿರೋದು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ? ವೆರಿ ಬ್ರಿಲಿಯಂಟ್ ಆ್ಯಕ್ಟರ್, ಸಾಮಾನ್ಯ ಆ್ಯಕ್ಟ್ರಲ್ಲ, ಭಾಳ ಬ್ರಿಲಿಯಂಟಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಇನ್ವಾಲ್ವ್ ಆಗ್ತಾರೆ, ಭಾಳ ವಿಷಯಗಳು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾರೆ, ಡೀಟೇಲಿಂಗ್ ಹೋಗ್ತಾರೆ ಪ್ರತಿಯೊಂದು. ವೆರಿ ಬ್ಯೂಟಿಫುಲ್, ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಸ್ ಎ ಡೈರೆಕ್ಟರ್ ಆಗಿ ನಿಮಗೆ ಸ್ವಲ್ಪ ಏನಾದರೂ ಈ ಸೀನ್ ಹಿಂಗೆ ಮಾಡ್ಬೋದಿತ್ತು, ಈ ಸೀನ್ ಹಿಂಗೆ ಮಾಡ್ಬೋದಿತ್ತು, ಉಪ್ಪಿ ಸರ್ ಎಲ್ಲೂ ಹೇಳಿಲ್ವಾ? ಇಲ್ಲಮ್ಮ, ಅದೇನಿದ್ರು ಸ್ಟೋರಿ ಡಿಸ್ಕಷನ್ ಎಲ್ಲ ಅಷ್ಟೇ ಹೊರತು ಅವ್ರ ಪಿಕ್ಚರೇ ತೋರಿಸಿ ಮಾಡಿ ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾಗ ಎಲ್ಲೋ ನನಗೆ ಡೌಟ್ ಬಂದಿದ್ದು ಕೇಳೋರು ಅವ್ರು ಅಷ್ಟು ಕಾನ್ಫಿಡೆಂಟಾಗಿ ಹೇಳೋರು, ಇಲ್ಲ ಇದು ಹಿಂಗೆ ಕರೆಕ್ಟು ಅಂತ. ಅವಾಗ ಗೊತ್ತಾಗ್ಬಿಡುತ್ತೆ ಒಬ್ಬ ಡೈರೆಕ್ಟ್ರದ್ದು ಏನು ಕಾನ್ಫಿಡೆನ್ಸು, ಎಷ್ಟು ಆಮೇಲೆ 2 ವರ್ಷದಿಂದ ಅದ್ರ ಹಿಂದೆ ಬಿದ್ದಿಯಾರು ಅವರು. ಸೊ ನಿಮಗೆ ನಾನು 2 ವರ್ಷ ಬೀಳ್ಬೇಕು ಅದ್ರ ಹಿಂದೆ, ಅದೇನಾದ್ರು ಹೇಳಬೇಕಂದ್ರೆ ಅದಷ್ಟು ಈಸಿ ಅಲ್ಲ. ಸರ್ ಪಾಪ ಅರ್ಜುನ್ ಸರೇ ಮ್ಯೂಸಿಕ್ಕು, ಅವರೇ ಸ್ಕ್ರೀನ್ ಪ್ಲೇ, ಅವರೇ ಸ್ಟೋರಿ ಎಲ್ಲ ಅವರೇ. ಆ್ಯಕ್ಚುಲಿ ಪಾಪ ಹೊಸ್ತು ಅಂತ ಅನಿಸುತ್ತೆ ಅವರಿಗೆ, ಈ ಒಂದು ಫೀಲ್ಡ್ ಡೈರೆಕ್ಷನ್ ಫೀಲ್ಡ್ ಹೊಸ್ತು ಅಂತ ಅನಿಸುತ್ತೆ. ಹೇಗಿತ್ತು ಅವ್ರ ಜೊತೆ ಮಾಡಿರೋದು? ಅರ್ಜುನ್ ಸರ್ ಬಗ್ಗೆ ಹೇಳೋದಾದರೆ. ಇಲ್ಲಮ್ಮ, ಖಂಡಿತ ಅದೇ ಹೇಳೋದಲ್ಲ, ಅಷ್ಟು ಕಾನ್ಫಿಡೆಂಟಾಗಿ ಮಾಡಿದ್ದಾರೆ, ಪಿಕ್ಚರ್ ನೋಡಿ ಪಿಕ್ಚರ್ ಮಾಡಿದ್ದಾರೆ, ಎಷ್ಟು ಡಿಸ್ಕಷನ್ ಮಾಡಿದ್ದಾರೆ. ಅವ್ರದ್ದು ಕನಸಿದೆ ಆ್ಯಕ್ಚುಲಿ, ಅಂದರೆ ಒಂದು ಫ್ಯಾನ್ ಬಾಯ್ ಮೂಮೆಂಟ್ ಅಂತಾರಲ್ಲ, ನಾನು ಶಿವಣ್ಣನ ಹಿಂಗೆ ತೋರಿಸ್ಬೇಕು ಅನ್ನೋ ಒಂದು ಆಸೆಯಿಂದ ಮಾಡಿದ್ದಾರೆ. ಅದು ಅಲ್ಲ ಅರ್ಧ ಅವ್ರು ಗೆದ್ದುಬಿಟ್ಟಿದ್ದಾರೆ, ಅವ್ರು ಪ್ರೀತಿಯಿಂದ ಮಾಡಿದ್ದಾರೆ ಸಿನಿಮಾನ. ವಿತ್ ಲವ್ ಇಸ್ ಡನ್. ಆಮೇಲೆ ಒನ್ ಮೋರ್ ಥಿಂಗ್, ನಿಮಗೆ ಅನಿಸುತ್ತೆ ಹೊಸಬ್ರು ನಮಗದು ಅವ್ರು ಮಾಡ್ಬೇಕಾದ್ರೆ ನಮ್ಗೆ ಅನಿಸ್ಲೇ ಇಲ್ಲ, ಅಷ್ಟು ಕಾನ್ಫಿಡೆಂಟು. ಅವ್ರಿಗೆ ಹೆಂಗೆ ಬೇಕು ಅದು ಬೇಕು, ನಾವು ಗ್ರಾಂಟೆಡಾಗಿ ಮಾಡೋಕ್ಕಾಗಲ್ಲ. ನಾವು ಅನ್ಕೋದು ಸಾಕು ಹೋಗ್ರಿ ಅದು ಹಂಗೆ ಅನ್ನಕ್ಕೆ ಮನಸ್ಸು ಬರಲಿಲ್ಲ, ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಹೇಳಿದ್ರು. ಅಂದರೆ ಕೇಳಬೇಕಾರೆ ಒಂದು ಏನಂತೀವಿ, ಒಂದು ರೆಸ್ಪೆಕ್ಟ್ ಇರುತ್ತೆ ಅಲ್ಲ, ಕೇಳಬೇಕಾದ್ರೆ ಒಂದು ವಿಧಾನವಾಗಿ ಕೇಳ್ತೀವಿ. ಒಬ್ಬರು ಅರಗಂಟೆ ಕೇಳ್ತಾರೆ, ಒಬ್ಬರು ಇಲ್ಲ ಹಂಗಲ್ಲ, ಅವ್ರು ಕೇಳೋ ರೀತಿಲ್ಲ ಹಿಂಗೆ ಮಾಡ್ಬೋದಾ, ಅದು ಕೇಳಿದ ತಕ್ಷಣ ನಮಗೆ ಹೇಳಿ ಅರ್ಜುನ್ ಹೆಂಗೆ ಮಾಡಿ, ಪಾಪ ನಮಗೆ ಇಲ್ಲ ಅಂತ ಹೇಳಕ್ಕೆ ಮನಸ್ಸು ಬರಲ್ಲ. ಹೌದು, ನಾವು ಇದು ನೋಡಿದ್ದೆ, ಹಿಂಗೆ ಟ್ರೈ ಮಾಡಿದ್ದೀನಿ, ಇದೊಂದು ತಗೊಂಬಿಡೋಣ ಮಾಡೋಣ, ಬನ್ನಿ ಏನಿವಾಗ ತಗೊಂಬಿಡೋಣ ಬಿಡಿ. ಅದು ವಿ ನಾಟ್ ವಾಂಟ್ ಟು ಡಿಸಪಾಯಿಂಟ್ ದಟ್ ಅರ್ಜುನ್ಸ್ ಐಡಿಯಾ. ನೋಡಿದಂಗೆ ಅನ್ಸುತ್ತೆ, ಬಟ್ ಈಸ್ ವೆರಿ ಕ್ಲೆವರ್ ಆ್ಯಂಡ್ ಈ ನೋಸ್ ವಾಟ್ ಟು ಟೇಕ್ ಅಲ್ವಾ? ತುಂಬ ತುಂಬ ಕಾನ್ಫಿಡೆಂಟ್ ಆಗಿದ್ರು.